ಈ ಈಗ ನಾನು 25-26ನೇ ಬಜೆಟ್ನಲ್ಲಿ ಅಲ್ಲಿವರೆಗೆ 293 ಭರವಸೆಗಳನ್ನು ಈಡೇರಿಸಿದ್ದೀವಿ. 293 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇನ್ನು ಉಳಿದ ಭರವಸೆಗಳನ್ನು ಕೂಡ ನಮಗಿನ್ನ ಬಜೆಟ್ 3 ಬಜೆಟ್ ಮಂಡಿಸೋದಿದೆ. 3 ಬಜೆಟ್ಗಳಲ್ಲೂ ಕೂಡ ಅದನ್ನೆಲ್ಲನೂ ಈಡೇರಿಸ್ತೀವಿ. ಆದರೆ ನೀವು 2018ರಲ್ಲಿ ಎಷ್ಟು ಭರವಸೆಗಳು ಕೊಟ್ಟಿದ್ರಿ? 600 ಭರವಸೆಗಳು ಕೊಟ್ಟಿದ್ರಿ. ನೀವು ಈಡೇರಿಸಿರೋದು ಎಷ್ಟಪ್ಪ ಅಂತಂದ್ರೆ 60 ಭರವಸೆಗಳು. ಸಾರಿ, 243 ಭರವಸೆಗಳನ್ನು ಈಡೇರಿಸಿದ್ದೀವಿ. 593ರಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೀವಿ. ನೀವು 600 ಭರವಸೆಗಳು ಕೊಟ್ಟಿದ್ರಿ 2018ರಲ್ಲಿ. 60 ಭರವಸೆಗಳನ್ನು ಈಡೇರಿಸಿದ್ದೀರಿ. ಎಷ್ಟು % ಆಯಿತು? 10%. 10% ಮಾತ್ರ. ಎಲ್ಲ ಸರಿ ಸರ್. ಎಲ್ಲ ಭರವಸೆ ಡಿಕೆ ಭರವಸೆನೇ ಈಡೇರಿಸಿರಲ್ಲ ನೀವು. ಉತ್ತರ ನಾನು ಬಹಳ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಫೀಟ್ಗೆ ನೀವೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಉತ್ತರ ಆದ ನಂತರ ಮಾತಾಡೋದು. ಇವೆಲ್ಲ ಗೊತ್ತಿದೆಯಾ ನಿಮ್ಗೆ? ಹೇಳಪ್ಪ, ಎಷ್ಟು ಜನಸಂಖ್ಯೆ ಇದ್ದಾರೆ ಉತ್ತರ ಕರ್ನಾಟಕ ಕಡೆ? ಹೇಳಪ್ಪ, ಹೇಳ್ರಿ. ನಿಮ್ ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಕಷ್ಟ ಇಲ್ಲ. ಸುರೇಶ್, ಕನ್ನಡ ವ್ಯಾಕರಣಕ್ಕೆ ಹೋಗ್ಬಿಟ್ರೆ ಇನ್ನೊಂದು 1 ಗಂಟೆ ಆಗುತ್ತದೆ. ಹೇಳಪ್ಪ ಸುನೀಲ್. ಜನಸಂಖ್ಯೆ ಎಲ್ಲ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಅಂಕಿಅಂಶಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಲ್ಲ, ಸರ್ವರಿಗೂ ಒಂದು ಮಾಹಿತಿ ಇದೆ ಸರ್. ಯು ಆರ್ ವೆರಿ ಗುಡ್ ಪಾರ್ಲಿಮೆಂಟೇರಿಯನ್. ಮನುಷ್ಯನಿಗೆ ಇರ್ಬೇಕಾದಷ್ಟು ಇದೆ. ನೀವು ಚೆನ್ನಾಗಿ ಮಾತಾಡ್ತೀರಾ. ಜಾಸ್ತಿ ಇಲ್ಲ. ನಾರ್ಮಲ್ ಮನುಷ್ಯನಿಗೆ ಎಷ್ಟು ಇರಬೇಕು ಅಷ್ಟಿದೆ. ಅದು ನಿನ್ನ ಅಭಿಪ್ರಾಯ. ಈಗ ನನ್ನ ಬಗ್ಗೆ ನಿನ್ನ ಅಭಿಪ್ರಾಯ ಇದೆಯಲ್ಲ, ನಾನು ಅಲ್ಗಳೆಯಕ್ಕೆ ಹೋಗಲ್ಲ. ಮಾನ್ಯ ಅಧ್ಯಕ್ಷರೇ, ಇವರು 600ರಲ್ಲಿ 60 ಭರವಸೆಗಳನ್ನು ಈಡೇರಿಸಿರೋದು. 260. ಮತ್ತೆ ನಿಮಗೆ ಯಾವ ನೈತಿಕತೆ ಇದೆ? ನಮ್ಮ ಭರವಸೆಗಳ ಬಗ್ಗೆ ಮಾತಾಡಕ್ಕೆ ನೈತಿಕತೆ ಹೇಗಿದೆ? ಇವ್ರಿಗಂತೂ ಯಾವುದೇ ನೈತಿಕತೆ ಇಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈ ನಂಜುಂಡಪ್ಪನವರ ವರದಿ, ಅದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಅದಕ್ಕೋಸ್ಕರ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇನೆ ಈ ಬೆಳಗಾವಿ ಅಧಿವೇಶನದಲ್ಲಿ ನಾನು ಘೋಷಣೆ ಮಾಡಿದೆ. ಆರ್ಥಿಕ ತಜ್ಞ ಪ್ರೊಫೆಸರ್ ಆರ್ ಗೋವಿಂದ ರಾವ್ ಇವರು ಅಶೋಕ್ ಅವರು ಮಾತನಾಡುವಾಗ ಡಿಲೇ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ದು. ಡಿಲೇ 6 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ರಿ. 12 ತಿಂಗಳು ಮಾಡಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ನಾವು ಹೇಳ್ರಿ ಇಲ್ಲಿ ನೀವು ಈಗ ಗೊತ್ತಿಲ್ಲದವರು ನಾನು ಹೇಳೋದು ಅಧಿಕೃತ. ನವೆಂಬರ್ ಕೊನೆಯವರೆಗೂ ಅವ್ರಿಗೆ ಅಧಿಕಾರ ಇತ್ತು, ಆಮೇಲೆ ಅವಕಾಶ ಇತ್ತು. ಈ ನವೆಂಬರ್ 2025 ನವೆಂಬರ್ವರೆಗೂ
ಅಧಿಕಾರ ಇತ್ತು, ಅವ್ರಿಗೆ ಕೊಟ್ಟಿದ್ದರು, ಸಮಯ ಕೊಟ್ಟಿದ್ದರು. ಅವರು ಇನ್ನೂ 2 ತಿಂಗಳು ಬೇಕು ಅಂತ ಹೇಳಿದ್ರು. ಇನ್ನೂ 2 ತಿಂಗಳು ಬೇಕಾಗ್ತದೆ ಅಂತ ಹೇಳಿದ್ರು. ಡಿಸೆಂಬರ್, ಜನವರಿ, ಮೋಸ್ಟ್ ಲೈಕ್ಲಿ ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ. ಜನವರಿನಲ್ಲಿ ವರದಿಯನ್ನು ಕೊಡ್ತಾರೆ. ಆ ವರದಿ ಬಂದ ಮೇಲೆ ಸ್ವೀಕಾರ ಮಾಡಿ ಉತ್ತರ ಕರ್ನಾಟಕದ ಕಡೆ ಅಸಮತೋಲನ ಇದೆಯಲ್ಲ, ಅದಕ್ಕೆ ನಾವು ಆ ವರದಿಯನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ನಂಜುಂಡಪ್ಪನವರು ಈಗ ಇವರು ಕೂಡ ಕೋನ್ ರೆಡ್ಡಿ ಅವರು ಇದಾರ. ಕೋನ್ ರೆಡ್ಡಿ ಅವರು ಮುಂಬೈ ಕರ್ನಾಟಕ ಇದೆಯಲ್ಲ, ಆ ಭಾಗಕ್ಕೆ ಕಿತ್ತೂರು ಕರ್ನಾಟಕ ಅಲ್ಲ, ಕಿತ್ತೂರು ಕರ್ನಾಟಕಕ್ಕೆ ಆ ಭಾಗದ ಕೆಲವು MLAಗಳೆಲ್ಲ ಸೈನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದಾರೆ. ಹೇಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀರಿ, ಅದೇ ಥರ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು. 5,000 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಮಾನ್ಯ ಸದಸ್ಯರುಗಳು ಕೊಡಬೇಕು ಅಂತ ನಾನು ಹೇಳಿದೆ. ಅವ್ರಿಗೆ ಹೇಳಿದ್ದೀನಿ, ಪ್ರೊಫೆಸರ್ ಗೋವಿಂದರಾವ್ ಅವರ ವರದಿ ಬರಲಿ. ಎಲ್ಲ ಪಕ್ಷದ ಶಾಸಕರು ಸಹಿ ಮಾಡ್ರಿ ಸರ್, ಪಕ್ಷಾತೀತವಾಗಿ. ಆಯ್ತು. ಬಿಜೆಪಿ ಎಲ್ಲರೂ ಸೇರಿ ಮಾತಾಡಿ ಅವರ ಹೆಸರು ಮೇಲೆ ಕೊಟ್ಟೆ. ಸಹಿ ಮಾಡಿದ್ರೆ ಎಲ್ಲರೂ ಕೂಡ ಒಟ್ಟು ಆಯ್ತು. ನಾವು ಕೆಲವು ಕರ್ನಾಟಕ ಸದಸ್ಯರ ಅನ್ಯಾಯ ಕೂಡ ಕೊಟ್ಟಿದ್ದೆವು. ಆ ಸೂಚ್ಯಂಕದಲ್ಲಿ ಒಂದು 8 ಡಿಸ್ಟ್ರಿಕ್ಟ್ ಅದನ್ನು ಕೂಡ ಕೊಟ್ಟಿದೆ ಸರ್. ನೋಡಿ, ಬೆಳಗಾವಿ ವಿಭಾಗದ ಕಿತ್ತೂರು ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಇದು ಮೆಮೊರಾಂಡಮ್ ಕೊಟ್ಟಿರ್ತಕ್ಕಂಥದ್ದು. ಅಭಿವೃದ್ಧಿ ರಚನೆ ಮತ್ತು ವಾರ್ಷಿಕ 5,000 ಕೋಟಿ ಅನುದಾನವನ್ನು ಘೋಷಣೆ ಮಾಡಬೇಕು ಅಂತೇಳಿ ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ನಾನು ಹೇಳಿದ್ದೆ ಅವರಿಗೆ, ನೋಡಪ್ಪ, ಕೋನ್ ರೆಡ್ಡಿ ಅವರು ಮತ್ತು ಇತರ ಎಲ್ಲ ಶಾಸಕರು ಬಂದು ಕೊಟ್ಟಾಗ ಅವ್ರಿಗೆ ಹೇಳಿದೆ, ಗೋವಿಂದರಾವ್ ಕಮಿಟಿ ವರದಿ ಇನ್ನೂ ಬಂದಿಲ್ಲ, ಅರ್ಥಶಾಸ್ತ್ರಜ್ಞರೆಲ್ಲ ಮಾಡಿದ್ದೀವಿ. ಅವರು ವರದಿ ಕೊಟ್ಟ ಮೇಲೆ ಆ ವರದಿನಲ್ಲಿ ಯಾವ ಜಿಲ್ಲೆ, ಈ ಮುಂಬೈ ಕರ್ನಾಟಕ ಹಿಂದುಳಿದಿದೆ, ಕಲ್ಯಾಣ ಕರ್ನಾಟಕ, ದಕ್ಷಿಣ ಭಾಗದಲ್ಲಿ ಯಾವ ತಾಲೂಕುಗಳು ಯಾವ ಜಿಲ್ಲೆಗಳು ಹಿಂದುಳಿದಿದ್ದಾವೆ, ಅದನ್ನೆಲ್ಲ ನೋಡಿ ಮಾಡೋಣ ಅಂತ ಹೇಳಿದ್ದೀನಿ. ಬಹುಶಃ ಅವರು ವರದಿ ಬಂದ ಮೇಲೆ ಮಾಡಿ ಸಾರ್ ಅಂತ ಹೇಳಿದ್ರು. ನಾನು ಕೂಡ ಆ ವರದಿಯನ್ನು ಈ ಅಸಮತೋಲನ ಇದೆಯಲ್ಲ, ಪ್ರಾದೇಶಿಕ ಅಸಮತೋಲನ, ಇದು ನಿವಾರಣೆ ಮಾಡಲಿಕ್ಕೋಸ್ಕರನೇ ಆ ಕಮಿಟಿ ಮಾಡಿರ್ತಕ್ಕಂಥದ್ದು. ಗೋವಿಂದರಾವ್ ಈಸ್ ಎ ನೋನ್ ಎಕನಾಮಿಸ್ಟ್. 14th ಫೈನಾನ್ಸ್ ಕಮಿಷನ್ ಅಲ್ಲಿ ಇದ್ದವರು, ನ್ಯಾಷನಲ್ 14th ಫೈನಾನ್ಸ್ ಕಮಿಷನ್ ಅಲ್ಲಿ ಮೆಂಬರ್ ಆಗಿದ್ದವರು.